ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ವಿಧಾನಸೌಧಕ್ಕೆ ಆಗಮಿಸಿದ್ದಾರೆ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಕೆಲವೇ ಕ್ಷಣಗಳಲ್ಲಿ ಸಿದ್ದರಾಮಯ್ಯನವರು ಕೂಡ ಔಟ್ ಮಾಡಲಿದ್ದಾರೆ, ಬಂದಿದ್ದಾರಂತೆ ಆಲ್ರೆಡಿ. ಇದುವರೆಗೂ ಕಾಂಗ್ರೆಸ್ನಿಂದ 4 ಶಾಸಕರಿಂದ ಮಾತ್ರ ಮತದಾನ ಆಗಿದೆ. ಸಚಿವ ಕೃಷ್ಣ ಬೈರೇಗೌಡ ಅವರು ಅಜಯ್ ಸಿಂಗ್ ಔಟ್ ಮಾಡಿದ್ದಾರೆ. ವಿಧಾನಸೌಧಕ್ಕೆ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಆಗಮನ, ಕೆಲವೇ ಕ್ಷಣಗಳಲ್ಲಿ ಅವರು ಕೂಡ ಔಟ್ ಮಾಡಲಿದ್ದಾರೆ. 4 ಜನ ಶಾಸಕರಂತೆ 5 ಬಸ್ಸಲ್ಲಿ ಬಂದ್ರು, ಬಟ್ ಒಬ್ಬೊಬ್ಬರೇ ಒಳಗಡೆ ಹೋಗಿ ಓಟ್ ಮಾಡಿ ಬರ್ತಿದ್ದಾರೆ. ಬಟ್ 4 ಜನ ಶಾಸಕರು ಆಲ್ರೆಡಿ ಔಟ್ ಮಾಡಿದ್ದಾರೆ. ಅದರಲ್ಲಿ ಸಚಿವ ಕೃಷ್ಣ ಬೈರೇಗೌಡ ಅವರು, ಅಜಯ್ ಸಿಂಗ್, ಎನ್.ಎ. ಹ್ಯಾರಿಸ್ ಅವರು ಮೊದಲ ಹಂತವಾಗಿ ಔಟ್ ಮಾಡಿಬಿಟ್ರು. ಈಗ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಕೂಡ ಕೆಲವೇ ಕ್ಷಣಗಳಲ್ಲಿ ಮೋಸ್ಟ್ಲಿ ಔಟ್ ಮಾಡ್ತಾರೆ. ಈಗ ಅದಾದ ಬಳಿಕ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ತಲುಪಿದ್ದಾರಂತೆ ವಿಧಾನಸೌಧ. ಅವರು ಕೂಡ ಕೆಲವೇ ಕ್ಷಣಗಳಲ್ಲಿ ಔಟ್ ಮಾಡಿ ಬರ್ತಾರೆ. ಸೊ ಒಬ್ಬೊಬ್ಬರೇ ಹೋಗಿ ಔಟ್ ಮಾಡಿ ಬರ್ತಿದ್ದಾರೆ. ಈಗ ತಾನೇ ಮಾಹಿತಿ ಕೊಡ್ತಾ ಇದ್ರಲ್ಲ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗಡ, ರೆಸಾರ್ಟ್ ಅಲ್ಲಿ ಇರಿಸಿ ಮೊದಲ ಬಾರಿ ಗೆದ್ದಂತ ಶಾಸಕರಿಗೆಲ್ಲ ಟ್ರೈನಿಂಗ್ ಕೊಟ್ಟಿದ್ದಾರೆ, ಪರಿಷತ್ತಲ್ಲಿ ಮೊದಲ ಬಾರಿ ಔಟ್ ಮಾಡ್ತಿದ್ದಾರೆ ಅಂತ. ಯಾಕೆ 2 ಬಾರಿ ಅಣಕು ಪ್ರದರ್ಶನ ಆಯ್ತು ಅವರಿಗೆ ಅಂತ ಅಂದ್ರೆ, ಮೊದಲ ಬಾರಿ ಇನ್ವ್ಯಾಲಿಡ್ ಆಗಿ ಔಟ್ ಮಾಡಿದ್ದಾರಂತೆ ಕೆಲ ಶಾಸಕರು, 3-4 ಜನ ಶಾಸಕರು. ಹಂಗಾಗಿ ಮತ್ತೊಮ್ಮೆ ಅವ್ರಿಗೆ ಟ್ರೈನಿಂಗ್ ಕೊಟ್ಟಿದ್ದಾರೆ. ಬಟ್ ಈಗ ಎಕ್ಸಾಕ್ಟ್ಲಿ ತಪ್ಪಾಗದೇ ಇರೋ ರೀತಿಯಲ್ಲಿ, ಇನ್ವ್ಯಾಲಿಡ್ ಆಗದೇ ಇರೋ ರೀತಿಯಲ್ಲಿ ಆ ಶಾಸಕರು ಬಂದು ಔಟ್ ಮಾಡಬೇಕು. ನೋಡಿ, ಅಲ್ಲಿ ಅಣಕು ಪ್ರದರ್ಶನದಲ್ಲಿ ರಾಂಗ್ ಮಾಡಿದ್ದಾರೆ ಕೆಲವರು, ಬಟ್ ಇಲ್ಲಿ ರೈಟ್ ಆಗಿ ಔಟ್ ಮಾಡಬೇಕಲ್ಲ, ಮಾಡ್ತಾರಾ? ಅದು ಆಗಬಾರ್ದು ಇನ್ವ್ಯಾಲಿಡ್ ಅಂತ. ಸೊ ಕೊನೆ ಕ್ಷಣದ ತನಕ ಆತಂಕ ಇದ್ದೇ ಇರುತ್ತೆ, ಯಾವುದಾದ್ರೂ ಶಾಸಕರ ಓಟ್ಗಳು ಇನ್ವ್ಯಾಲಿಡ್ ಆಗಿಬಿಟ್ರೆ ಅಂತ. ಬಟ್ 2 ಬಾರಿ ಟ್ರೈನಿಂಗ್ ತೊಗೊಂಡಿದ್ದಾರೆ, ತಪ್ಪಾಗ್ಲಿಕ್ಕಿಲ್ಲ ಅಂತ. ಸೊ ಈಗ ಕಾಂಗ್ರೆಸ್ನ ಪ್ರಮುಖರೇ, ಪ್ರಬಲ ನಾಯಕರೇ ಬಂದು ಔಟ್ ಮಾಡ್ತಾ ಇರೋದು. ಒಂದು ಕಡೆ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್, ಮತ್ತೊಂದು ಕಡೆ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ಔಟ್ ಮಾಡೋದಕ್ಕೆ ಆಗಮಿಸಿರುವ ದೃಶ್ಯ ನೋಡ್ತಾ ಇದ್ದೀರಿ. 5 ಪ್ರತ್ಯೇಕ ಬಸ್ ಆಲ್ರೆಡಿ ವಿಧಾನಸೌಧ ತಲುಪಿಯಾಗಿದೆ. ಶಾಸಕರೆಲ್ಲ ಬಸ್ಸಿಂದ ಇಳಿದಿದ್ದಾರೆ, ಒಬ್ಬೊಬ್ಬರೇ ಒಳಗಡೆ ಹೋಗಿ ಔಟ್ ಮಾಡಿ ಬರ್ತಿದ್ದಾರೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಓಕೆ, ನಮ್ಮ ವೀರೇಶ್ ದಾನಿ ಅವರಂತೂ ರೆಸಾರ್ಟ್ ಇಂದ ಇಲ್ಲಿ ತನಕ ಫಾಲೋ ಅಪ್ ಮಾಡ್ಕೊಂಡು ಬರ್ತಿದ್ದಾರೆ ಕಾಂಗ್ರೆಸ್ ಶಾಸಕರನ್ನ. ಏನು ಬೆಳವಣಿಗೆ ಆಗ್ತಾ ಇದೆ, ಯಾವ ರೀತಿ ಸಲಹೆ ಸೂಚನೆಗಳನ್ನು ಕೊಡಲಾಗ್ತಾ ಇದೆ, 5 ಜನ ಅಭ್ಯರ್ಥಿಗಳಿಗೆ ಯಾವ ರೀತಿ ರಣತಂತ್ರ ಕಾಂಗ್ರೆಸ್ ಪಾಳ್ಯದಲ್ಲಿ ಆಗ್ತಾ ಇದೆ. 5 ಪ್ರತ್ಯೇಕ ಬಸ್ಗಳ ಹಿಂಬಾಲಿಸ್ಕೊಂಡು ಬಂದರು ವಿಧಾನಸೌಧ ತಲುಪಿದ ತಕ್ಷಣ. ಸೊ ಸದ್ಯಕ್ಕೆ ಏನು ಬೆಳವಣಿಗೆ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಪಿನ್ ಟು ಪಿನ್ ಡೀಟೇಲ್ಸನ್ನು ನಿಮ್ಮ ತನಕ ತಲುಪಿಸುವ ಕೆಲಸ ಮಾಡ್ತಿದ್ದಾರೆ ಈಗಲೂ ಕೂಡ ವಿಧಾನಸೌಧದ ಮುಂಭಾಗದಲ್ಲಿ. ಸೊ ದೃಶ್ಯ ನೋಡ್ತಾ ಇದ್ದೀರಿ, ಕಾಂಗ್ರೆಸ್ ಶಾಸಕರನ್ನ ಒಳಗಡೆ ಕರ್ಕೊಂಡು ಹೋಗ್ತಾ ಇರೋದು. ಸುರ್ಜೇವಾಲಾ ಅವರಂತೂ ರೆಸಾರ್ಟಿಂದ ಹಿಡ್ಕೊಂಡು ಇಲ್ಲಿ ತನಕ ಪ್ರತಿಯೊಂದು ಹಂತದಲ್ಲೂ ಶಾಸಕರನ್ನ ಮಾನಿಟರ್ ಮಾಡ್ತಿದ್ದಾರೆ. ಈಗ ಒಳಗಡೆ ಹೋಗೋವಾಗಲೂ ಕೂಡ ಕರೆಕ್ಟಾಗಿ ವೋಟ್ ಮಾಡಿ ಬರ್ರಪ್ಪ ಅಂತಲೇ ಹೇಳಿ ಕಳಿಸಿರ್ತಾರೆ. ಯಾಕಂದರೆ ಕೆಲವರು ಇನ್ವ್ಯಾಲಿಡ್ ಅನ್ನೋ ರೀತಿಯಲ್ಲಿ ಅಣಕು ಪ್ರದರ್ಶನದಲ್ಲಿ ರಾಂಗ್ ಮಾಡಿದ್ದಾರಲ್ಲ, ಸೊ ಅವ್ರಿಗೆಲ್ಲ ತಿಳಿ ಹೇಳಿ ಒಳಗಡೆ ಕಳಿಸೋ ಪ್ರಯತ್ನಗಳಾಗುತ್ತೆ. ಓಕೆ, ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸನ್ನು ಪಡ್ಕೊಳ್ಳೋಣ. ನಮ್ಮ ಸ್ಪೆಷಲ್ ಕರೆಸ್ಪಾಂಡೆಂಟ್ ವೀರೇಶ್ ತಾನಿ ಸ್ಪಾಟಿಂದಲೇ ನೇರ ಸಂಪರ್ಕದಲ್ಲಿದ್ದಾರೆ. ವೀರೇಶ್, ಅವ್ರು ಬಸ್ ಇಳ್ಕೊಂಡ್ರು, ನೀವು ಕೂಡ ನಮ್ಮ ವೆಹಿಕಲ್ ಇಳ್ಕೊಂಡು ವಿಧಾನಸೌಧದ ಆವರಣದಲ್ಲಿ ಇದ್ದೀರಿ. ಏನು ಆದರೆ ಕಾಂಗ್ರೆಸ್ನಲ್ಲಿ ಓವರಾಲ್ ಏನು ಡೆವಲಪ್ಮೆಂಟ್ ಆಗ್ತಾ ಇದೆ ಅನ್ನೋದನ್ನು ಬಹಳ ಹತ್ತಿರದಿಂದ ತಾವು ನೋಡ್ತಾ ಇದ್ದೀರಿ. ಏನು ಬೆಳವಣಿಗೆ ಆಗ್ತಾ ಇದೆ, ಎಷ್ಟು ಜನ ಓಟ್ ಮಾಡಿದ್ರು, 5ನೇ ಅಭ್ಯರ್ಥಿ ಗೆಲುವು, ಏನೇನು ರಣತಂತ್ರಗಳು ಕೊನೆ ಕ್ಷಣದ ತನಕ. ಬಟ್ 28 ಆ ಲೆಕ್ಕಾಚಾರದಲ್ಲಿ ಇದ್ದಾರಾ ಕಾಂಗ್ರೆಸ್ ನಾಯಕರು ಅಂತ? ಖಂಡಿತವಾಗಿ ಶ್ರುತಿ, ಕಾಂಗ್ರೆಸ್ ಪಕ್ಷದಿಂದ ಈಗ ಪಕ್ಷದಿಂದ ಕಣಕ್ಕಿಳಿದಿರತಕ್ಕಂಥ 5 ಅಭ್ಯರ್ಥಿಗಳನ್ನ ಗೆಲ್ಲಿಸಲಿಕ್ಕೆ ರಣತಂತ್ರವನ್ನ ಮಾಡಿರುವಂತದ್ದು. ಅದರಲ್ಲೂ ವಿಶೇಷವಾಗಿ ಕಾಂಗ್ರೆಸ್ ಪಕ್ಷದ 4 ಅಭ್ಯರ್ಥಿಗಳ ಗೆಲುವು ಈಗಾಗಲೇ ನಿಶ್ಚಿತ ಆಗಿರುವಂತದ್ದು. 5ನೇ ಅಭ್ಯರ್ಥಿ ಆಗಿರ್ತಕ್ಕಂಥ ವಿನಯ್ ಕಾರ್ತಿಕ್ ಅವ್ರನ್ನ ಗೆಲ್ಲಿಸಲಿಕ್ಕೂ ಸಹ ಈಗಾಗಲೇ ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರು ರಣತಂತ್ರವನ್ನ ಮಾಡಿರುವಂತದ್ದು. ಆ ನಿಟ್ಟಿನಲ್ಲೇ ಈಗಾಗಲೇ ನಿನ್ನೆನೂ ಸಹ ಎಲ್ಲ ಶಾಸಕರುಗಳಿಗೂ ಸಹ ಅಣಕು ಮತದಾನ ಮಾಡೋದ್ರ ಮೂಲಕ ಯಾವ ಶಾಸಕರ ಮತಗಳು ಸಹ ಅಮಾನ್ಯ ಆಗದಂತೆಯೇ ಎಲ್ಲ ಶಾಸಕರುಗಳಿಗೆ ಒಂದ್ ಕಡೆ ಸೂಚನೆಯನ್ನು ಕೊಡೋದ್ರ ಜೊತೆಗೂ ಇನ್ನೊಂದು ಕಡೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿಯಾಗಿರ್ತಕ್ಕಂಥ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರೇ ಖುದ್ದಾಗಿ ಮಾನಿಟರಿಂಗ್ ಮಾಡೋದ್ರ ಮೂಲಕ ಯಾವ ಶಾಸಕರ ಮತಗಳು ಸಹ ಅಡ್ಡ ಮತದಾನ ಆಗದಂತೆ ಎಲ್ಲ ರೀತಿಯಂತ ಕ್ರಮಗಳನ್ನು ಕೈಗೊಂಡಿರುವಂತದ್ದು. ಈಗಾಗಲೇ ಎಲ್ಲ ಶಾಸಕರುಗಳು ಅಂದ್ರೆ ಕಳೆದ 2 ದಿನಗಳಿಂದ ವಂಡರ್ಲಾ ರೆಸಾರ್ಟ್ ನಲ್ಲಿದ್ದಂತ ಕಾಂಗ್ರೆಸ್ ಶಾಸಕರುಗಳು ಎಲ್ಲರೂ ಸಹ ಈಗಾಗಲೇ ವಿಧಾನಸೌಧಕ್ಕೆ ಮತ ಚಲಾವಣೆ ಮಾಡಲಿಕ್ಕೆ ಆಗಮಿಸಿರುವಂತದ್ದು. ಎಲ್ಲರೂ ಸಹ CLP ಕಚೇರಿಗೆ ಹೋಗಿ ಅವರಿಗೆ ಕೊಟ್ಟಿರ್ತಕ್ಕಂಥ ಏನು ಅಭ್ಯರ್ಥಿ ಇದ್ದಾರೆ ಆ ಅಭ್ಯರ್ಥಿಗಳಿಗೆ ತಲಾ ಎಲ್ಲರೂ ಸಹ ಕ್ಯೂ ಆಗಿ 28-29 ಮಂದಿ ಮತದಾರರು ಮತ ಚಲಾವಣೆ ಮಾಡಲಿಕ್ಕೆ ಮುಂದಾಗ್ತಾ ಇರುವಂತದ್ದು. ಈಗಾಗಲೇ ಕಾಂಗ್ರೆಸ್
ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರುಗಳು ಮತ್ತು ಹೈಕಮಾಂಡ್ನ ಸೂಚನೆಯ ಪ್ರಕಾರ ಮೊದಲನೇ ಇರತಕ್ಕಂಥ 3 ಅಭ್ಯರ್ಥಿಗಳಿಗೆ 29 ಮತಗಳನ್ನು ಕೊಡಬೇಕು ಅನ್ನೋ ಒಂದು ಸಲಹೆ ಮತ್ತು ಸೂಚನೆ ಬಂದಿರೋ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ನ ಶಾಸಕರುಗಳು ಹಂತವಾಗಿ ಒಂದನೇ ಅಭ್ಯರ್ಥಿ, 2ನೇ ಅಭ್ಯರ್ಥಿ, 3ನೇ ಅಭ್ಯರ್ಥಿ ಅಂತ ಹೇಳಿ ಹಂತವಾಗಿ ಅವರು ಮತವನ್ನು ಚಲಾವಣೆ ಮಾಡುವಂಥದ್ದು. ಅದರ ಜೊತೆಗೂ ಸಹ ಕೊನೆಯ ಅಭ್ಯರ್ಥಿಯಾಗಿರ್ತಕ್ಕಂಥ 5ನೇ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿರ್ತಕ್ಕಂಥ ವಿನಯ್ ಕಾರ್ತಿಕ್ ಅವರಿಗೆ 2ನೇ ದ್ವಿತೀಯ ಪ್ರಾಶಸ್ತ್ಯದ ಮತಗಳನ್ನು ಯಾವ ರೀತಿಯಾಗಿ ನೀಡಬೇಕು, ಅವರಿಗೆ ಮತವನ್ನು ಯಾವ ರೀತಿಯಾಗಿ ಹಾಕಬೇಕು ಅನ್ನೋ ಒಂದು ನಿಟ್ಟಿನಲ್ಲೂ ಸಹ ಈಗಾಗಲೇ ಕಾಂಗ್ರೆಸ್ ಶಾಸಕರುಗಳಿಗೆ ಸೂಚನೆಯನ್ನ ಕೊಟ್ಟಿರುವಂತದ್ದು. ಹೀಗಾಗಿ ಕಾಂಗ್ರೆಸ್ ಪಕ್ಷದಿಂದ ಕಣಕ್ಕಿಳಿದಿರ್ತಕ್ಕಂಥ 5 ಅಭ್ಯರ್ಥಿಗಳನ್ನ ಗೆಲ್ಲಿಸಲಿಕ್ಕೋಸ್ಕರನೇ ಸ್ವತಃ ನೂತನ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಸಹ ರಣತಂತ್ರವನ್ನ ಮಾಡಿರುವಂತದ್ದು. ಎಲ್ಲ ಶಾಸಕರುಗಳ ಜೊತೆಗೂ ಸಹ ಖುದ್ದಾಗಿ ಅವರೇ ವಿಧಾನಸೌಧದಲ್ಲಿ ಮಾತುಕತೆ ಮಾಡೋದ್ರ ಮೂಲಕ ಎಲ್ಲರನ್ನೂ ಸಹ ಮತದಾನ ಮಾಡಲಿಕ್ಕೆ ಕಳಿಸ್ತಾ ಇರುವಂತದ್ದು. ಶ್ರುತಿ. ಓಕೆ ವೀರೇಶ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ದೃಶ್ಯ ನೋಡ್ತಾ ಇದ್ದೀರಲ್ಲ, ಎಲ್ಲ ಶಾಸಕರುಗಳು ಬಂದು ಓಟ್ ಮಾಡ್ತಾ ಇರೋದು. ಪ್ರಮುಖವಾಗಿ ಈಗ JDSಗೆ ಸಂಬಂಧಪಟ್ಟಂತೆ, ಅಭ್ಯರ್ಥಿಗೆ ಸಂಬಂಧಪಟ್ಟಂತೆ ಅವ್ರ ಗೆಲುವಿಗೆ ಎಲ್ಲಿಂದ ನಂಬರ್ಸ್ ಬರುತ್ತೆ ಅನ್ನೋದೇ ಕುತೂಹಲ. ಎನಿವೆ ಕಾಂಗ್ರೆಸ್, BJP ಮತ್ತು JDS ಅಷ್ಟು ಜನ ಶಾಸಕರು ಒಬ್ಬರೊಬ್ಬರೇ ಬಂದು ತಮ್ಮ ಹಕ್ಕು ಚಲಾವಣೆ ಮಾಡಿ ಆಚೆ ಬಂದಿರುವಂಥ ದೃಶ್ಯಗಳನ್ನು ತೋರಿಸ್ತಾ ಇದ್ದೀವಿ. ಇನ್ನೇನು ಕೆಲ ಕ್ಷಣಗಳಲ್ಲಿ ಕಾಂಗ್ರೆಸ್ನ ಅಷ್ಟು ಜನ ಶಾಸಕರು ಕೂಡ ಓಟ್ ಮಾಡ್ತಾರೆ. ಸಾಯಂಕಾಲ 4 ಗಂಟೆ ತನಕ ಸಮಯ ಇದೆ, ಏನು ಬೇಕಾದರೂ ಆಗಬಹುದು. ಸೊ ಹಾಗಾಗಿ ಕಾತ್ ನೋಡಬೇಕು 4 ಗಂಟೆ. ತದನಂತರದಲ್ಲಿ ರಿಸಲ್ಟ್ ಬರೋ ತನಕ ಯಾರೇ ಅಡ್ಡ ಮತದಾನ ಮಾಡಿದ್ರು, ಯಾವುದಾದ್ರೂ ಇನ್ವ್ಯಾಲಿಡ್ ಓಟ್ಗಳು ಇದ್ರೂ ಕೂಡ ಕೊನೆ ಕ್ಷಣದ ತನಕ ಕೂಡ ಗೊತ್ತಾಗಲ್ಲ. ಸೊ ರಿಸಲ್ಟ್ ಬಂದ ಬಳಿಕನೇ ಈ ರಾಜ್ಯಸಭೆ ಚುನಾವಣೆ ಆದರೆ ಯಾರಿಗೆ ಓಟ್ ಮಾಡಿದ್ದಾರೆ ಅನ್ನೋದನ್ನ ಅಲ್ಲಿನ ಏಜೆಂಟ್ಗಳಿಗೆ ತೋರಿಸ್ತಾರೆ, ಇಂಥವ್ರಿಗೆ ಓಟ್ ಮಾಡಿದೆ ನಾನು ಅಂತ. ಬಟ್ ಪರಿಷತ್ತು ಚುನಾವಣೆಯಲ್ಲಿ ತೋರಿಸಂಗಿಲ್ಲ. ಇದೆಲ್ಲವೂ ಕೂಡ ಗೌಪ್ಯವಾಗಿ ನಡೆಯುವಂತಹ ಪ್ರಕ್ರಿಯೆಗಳು. ಗೌಪ್ಯವಾಗಿರೋದ್ರಿಂದ ಈ ಕ್ಷಣಕ್ಕೆ ಅಡ್ಡ ಮತದಾನ ಆಯಿತು, ಈ ಕ್ಷಣಕ್ಕೆ ಇನ್ವ್ಯಾಲಿಡ್ ಓಟ್ ಆಯಿತು, ಅದನ್ನ ಡಿಸೈಡ್ ಮಾಡೋಕೆ ಸ್ವಲ್ಪ ಕಷ್ಟ. ಹಾಗಾಗಿ ರಿಸಲ್ಟ್ ಬಂದ ಬಳಿಕ ಗೊತ್ತಾಗುತ್ತೆ ಏನೇನಾಗಿದೆ ಅಂತ. ಸೊ ರಿಸಲ್ಟ್ ಬರೋ ತನಕ ಏನು ಬೇಕಾದರೂ ಆಗಬಹುದು, ಅಲ್ಲಿ ತನಕ ಕಾದು ನೋಡಬೇಕು. ಇವತ್ತಿನ ಪರಿಷತ್ತು ಚುನಾವಣೆಯ ಫಲಿತಾಂಶ ಸಾಯಂಕಾಲಕ್ಕೆ ಹೊರಬೀಳುತ್ತೆ.